ಇವತ್ತಿನ ರಾಜ್ಯ ರಾಜಕೀಯ ನೋಡಿದ್ರೆ ಒಂದು ರೀತಿಯ ದೊಂಬರಾಟ ಅನ್ಸುತ್ತೆ. ಕಾಂಗ್ರೆಸ್ ಪಕ್ಷದಲ್ಲೂ ಸಹ ಇದೇ ರೀತಿಯ ವಾತಾವರಣ ಇದೆ. ಏನೋ ಅವ್ರು ಬಂಡವಾಳ ಹಾಕಿದ್ದಾರೆ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ. ಜೈಲಿಗೆ ಹೋಗಿ ಬಂದು ಸಹ ಮನಸ್ಸನ್ನು ದೃಢವಾಗಿಟ್ಕೊಂಡು ಪಕ್ಷವನ್ನು ಸಂಘಟನೆ ಮಾಡಿದ್ದಾರೆ. ಆ ಸುತ್ತ ಇರ್ತಾರೆ ನೋಡಿ, ಈ ಬೆಕೆಟ್ ಬಿಂದಿಗೆಗಳೆಲ್ಲ ಇರ್ತಾರೆ, ಅವ್ರುಗಳು ಪ್ರತಿದಿನ ಒಂದೊಂದು ಸ್ಟೇಟ್ಮೆಂಟ್ ಕೊಡೋದು. ಇದೇನಾಗಿದೆ, ಎಲ್ಲರ ಮನೆ ದೋಸೆ ತೂತೆ. ಎಲ್ಲ ರಾಜಕೀಯ ಪಕ್ಷಗಳ ಕಥೆನೂ ಇದೇ ರೀತಿ ಆಗಿದೆ. ಆ ಮಾತನ್ನು ಕಿವಿಗೊಡೋದು. ಅವರು ಹಿಂದೆ ಇದ್ದಂಥ ವ್ಯಕ್ತಿಗಳನ್ನೇ ಕಂಟಿನ್ಯೂ ಮಾಡಿರ್ತಕ್ಕಂಥದ್ದು, ಅಶೋಕ್ ಅವರ ಗೌರವಕ್ಕೆ ಧಕ್ಕೆ ಆಗಿದೆ ಅಂತಕ್ಕಂಥದ್ದು ಅವರ ವಲಯದಲ್ಲಿ ನಡೀತಾ ಇರತಕ್ಕಂಥ ಚರ್ಚೆ. ಇದು ಏನಾಗಿದೆ ಅಂತಂದರೆ, ಇದು ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಥವಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ನನಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ರಾಜ್ಯಕ್ಕೊಬ್ಬ ಯೋಗಿ ಆದಿತ್ಯನಾಥ್ ಅಂತ ಒಬ್ಬ ಮುಖ್ಯಮಂತ್ರಿ ಬೇಕಾಗಿತ್ತು, ಒಬ್ಬ ನಾಯಕತ್ವ ಬೇಕಾಗಿತ್ತು. ಇದೆಲ್ಲ ನೋಡ್ತಾ ಇದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಭವಿಷ್ಯದಲ್ಲಿ ತುಂಬ ಕಷ್ಟ ಇದೆ. ಬಿಜೆಪಿ ಪಕ್ಷದವರು ಇವಾಗ ಆಡಳಿತ ಪಕ್ಷದ ಮೇಲೆ ಅಂದರೆ ಧ್ವನಿ ಎತ್ತಿ ಮಾತಾಡಬೇಕು, ಆದರೆ ಆ ಪಕ್ಷದವರೇ ಹೋರಾಟ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಅಂದರೆ ರಾಜ್ಯಾಧ್ಯಕ್ಷರು ಚೇಂಜ್ ಆಗಬೇಕು, ಯಾರು ಆಗಬೇಕು ಅನ್ನೋದು ಅವರಲ್ಲೇ ಇವಾಗ ಗೊಂದಲಗಳ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಸೊ ನಿಮ್ಮ ಪ್ರಕಾರ ವಿಜೇಂದ್ರ ಅವರೇ ನಡ್ಸ್ಕೊಂಡು ಹೋಗ್ಬೇಕಾ ರಾಜ್ಯಾಧ್ಯಕ್ಷರ ಸ್ಥಾನನ, ಅಥವಾ ಬೇರೆಯವರು ಬರಬೇಕಾ? ಬಂದರೆ ಯಾರು ಬರಬೇಕು ಅಂತ? ಮೇಡಮ್, ಇದು ಭಾರತೀಯ ಜನತಾ ಪಕ್ಷದ ಆಂತರಿಕ ವಿಚಾರ. ನಾನು ಮೊದಲನೇದಾಗಿ ಯಾವ ಪಕ್ಷಕ್ಕೂ ಸೇರದೇ ಇರೋನು. ವಿಜಯೇಂದ್ರ ಅವ್ರು ಬಂದರೂ ಸಂತೋಷ, ಯತ್ನಾಳ್ ಬಂದರೂ ಸಂತೋಷ, ಯಾರೇ ಬಂದರೂ ಸಂತೋಷ. ಆದರೆ ಪಕ್ಷದ ಕಾರ್ಯಕರ್ತರ ಮನಸ್ಸಿಗೆ ನೋವಾಗಬಾರ್ದು. ಮೊದಲನೇದಾಗಿ ಅದೇ ಪಕ್ಷ ಇರ್ಬೋದು. ಇವತ್ತಿನ ರಾಜ್ಯ ರಾಜಕೀಯ ನೋಡಿದ್ರೆ ಒಂದು ರೀತಿಯ ದೊಂಬರಾಟ ಅನಿಸುತ್ತೆ. ಕಾಂಗ್ರೆಸ್ ಪಕ್ಷದಲ್ಲೂ ಸಹ ಇದೇ ರೀತಿಯ ವಾತಾವರಣ ಇದೆ. ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಧ್ವನಿ ಎತ್ತಿರ್ತಕ್ಕಂಥ ಒಂದು ಬಣ ಇದೆ. ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸಬೇಕು ಅಂತಕ್ಕಂಥ ಒಂದು ಬಣ ಇದೆ. ಅಲ್ಲಿ ಕಾಂಗ್ರೆಸ್ ಪಕ್ಷದ ಹಿತಚಿಂತನೆ ಯಾರಿಗೂ ಮಾಡ್ತಾ ಇಲ್ಲ, ವ್ಯಕ್ತಿ ಆರಾಧನೆ ಮಾಡ್ತಾಯಿದ್ದಾರೆ. ಸಿದ್ದರಾಮಯ್ಯನವರು ಅಹಿಂದ ಮೂಲಕ ಬಂದಂಥ ವ್ಯಕ್ತಿತ್ವ. ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಗ್ರಾಸ್ ರೂಟ್ ಲೆವೆಲ್ನ ವರ್ಕರ್ ಆಗಿ ಪಕ್ಷಕ್ಕೆ ತನು ಮನ ಧನ ಎಲ್ಲವನ್ನು ಸಂಪನ್ಮೂಲವನ್ನು ದಾರೆ ಏರಿಸಿ ಅವರು ಮುಖ್ಯಮಂತ್ರಿ ಆಕಾಂಕ್ಷಿ ಆಗಿರ್ತಕ್ಕಂಥ ತಪ್ಪೇನಲ್ಲ. ಏನೋ ಅವ್ರು ಬಂಡವಾಳ ಹಾಕಿದ್ದಾರೆ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ. ಜೈಲಿಗೆ ಹೋಗಿ ಬಂದು ಸಹ ಮನಸ್ಸನ್ನು ದೃಢವಾಗಿಟ್ಕೊಂಡು ಪಕ್ಷವನ್ನು ಸಂಘಟನೆ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಆಗಲೇ 2 ಟರ್ಮ್ ಆಗೋಯ್ತು. ಅಂದರೆ ಅವರು ಚೇಂಜ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಸಿದ್ದರಾಮಯ್ಯನವರ ಈಗ 75 ವರ್ಷ ಆಗ್ತಾಯಿದೆ. ನಂತರ ಸೆಕೆಂಡ್ ಜನ್ರೇಷನ್ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವರೇ ಹ್ಯಾಂಡ್ ಓವರ್ ಮಾಡಿಬಿಟ್ರೆ ಕಾಂಗ್ರೆಸ್ ಪಕ್ಷ ಸ್ವಲ್ಪ ದಿನ ಮುಂದುವರಿಯುತ್ತೆ. ಆದರೆ ಈ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರ ಮನಸ್ಸಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಆ ಸುತ್ತ ಇರ್ತಾರೆ ನೋಡಿ, ಈ ಬೆಕೆಟ್ಟು ಬಿಂದಿಗೆಗಳೆಲ್ಲ ಇರ್ತಾರೆ, ಅವ್ರುಗಳು ಪ್ರತಿದಿನ ಒಂದೊಂದು ಸ್ಟೇಟ್ಮೆಂಟ್ ಕೊಡೋದು. ಅವರು ಯಾರನ್ನು ಓಲೈಸೋಕ್ಕೆ ಅಥವಾ ಮೀಡಿಯಾನ ಓಲೈಸೋಕ್ಕೆ, ಸಿದ್ದರಾಮಯ್ಯನ ಓಲೈಸೋಕ್ಕೆ ಗೊತ್ತಿಲ್ಲ. ಈ ಹಿಂಬಾಲಕರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇರ್ತಕ್ಕಂಥದ್ದು ಮೊದಲನೇ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮನಸ್ಸಲ್ಲಿ ಗೊಂದಲ ಶುರುವಾಗಿದೆ. ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ವಿಜಯೇಂದ್ರ ಅವರು ಭಾರತೀಯ ಜನತಾ ಪಕ್ಷ. ಇದೇನಾಗಿದ್ರೆ, ಎಲ್ಲರ ಮನೆ ದೋಸೆ ತೂತೆ. ಎಲ್ಲ ರಾಜಕೀಯ ಪಕ್ಷಗಳ ಕಥೆನೂ ಇದೇ ರೀತಿ ಆಗಿದೆ. ವಿಜಯೇಂದ್ರ ಅವ್ರನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಒಂದು ಸ್ಟ್ರಾಂಗ್ ಟೀಮು ರೆಡಿ ಆಗ್ತಾಯಿದೆ. ಯಾಕೆಂದರೆ ವಿಜಯೇಂದ್ರ ಅವರು ಬಂದಿದ್ದು ಮೊದಲನೇ ಬಾರಿ MLA ಆಗಿದ್ದಾರೆ. ಅವ್ರನ್ನ ರಾಜ್ಯಾಧ್ಯಕ್ಷರನ್ನು ಮಾಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಕ್ಕೆ ಸರಿ ಅನ್ನೋದು ನಮಗೆ ಗೊತ್ತಿಲ್ಲ. ಯಾಕೆಂದರೆ ಅವ್ರು 2-3 ಚುನಾವಣೆ ಅವರ ನಾಯಕತ್ವದಲ್ಲಿ ಗೆಲ್ತು ಅಂತ ಹೇಳ್ತಾರೆ. ಅದರ ಹಿನ್ನೆಲೆ ಅವ್ರ ತಂದೆ ಹೆಸರು ಇರ್ಬೋದು. ಆ ವಿಜಯೇಂದ್ರ ಅವರನ್ನು ಓಲೈಸ ಮಾಡೋವಂಥ ಒಂದು ಬಣ ಏನಿದೆ, ಇವತ್ತು ನಾಡಿನ ಬೆಂಗಳೂರು ನಗರದ ಒಬ್ಬ ಪ್ರಭಾವಿ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕ ಅಶೋಕ್ ಅವರು ವಿಜಯೇಂದ್ರವನ್ನ ವಿರೋಧಿಸ್ತಾ ಇರ್ತಕ್ಕಂಥದ್ದು ಬಂದಿದೆ. ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಇವತ್ತಿನ ಬೆಳಗ್ಗೆ ಹೇಳಿಕೆ ಪ್ರಕಾರ ಅವರು ವಿಜಯೇಂದ್ರ ಬೇಡ ಅಂತಕ್ಕಂಥ ಒಂದು ಹೇಳಿಕೆ ಬರ್ತಾಯಿದೆ. ಮತ್ತು ಚಿಕ್ಕಬಳ್ಳಾಪುರದ ಅತ್ಯಂತ ಪ್ರಭಾವಿ ಸಂಸದರಾಗಿರ್ತಕ್ಕಂಥ ಸುಧಾಕರ್ ಅವರು ಸಹ ಬೇಡ ಅಂತ ಹೇಳ್ತಕ್ಕಂಥದ್ದು. ಮತ್ತು ಅಶೋಕ್ ಅವ್ರು ಹೇಳಿದಂಥ ಬೆಂಗಳೂರಿನ 3 ಬೆಂಗಳೂರು ಉತ್ತರ, ದಕ್ಷಿಣ ಮತ್ತು ಸೆಂಟ್ರಲ್, ಈ 3 ಪ್ರದೇಶದ ಏನು BJP ಅಧ್ಯಕ್ಷರನ್ನು ಅಶೋಕ್ ಅವರು ಹೇಳಿದ್ರಂತೆ ಬದಲಾವಣೆ ಮಾಡಬೇಕು ಅಂತ. ಆ ಮಾತನ್ನು ಕಿವಿಗೊಡದೆ ಅವರು ಹಿಂದೆ ಇದ್ದಂಥ ವ್ಯಕ್ತಿಗಳನ್ನೇ ಕಂಟಿನ್ಯೂ ಮಾಡಿರ್ತಕ್ಕಂಥದ್ದು, ಅಶೋಕ್ ಅವರ ಗೌರವಕ್ಕೆ ಧಕ್ಕೆ ಆಗಿದೆ ಅಂತಕ್ಕಂಥದ್ದು ಅವರ ವಲಯದಲ್ಲಿ ನಡೀತಾ ಇರತಕ್ಕಂಥ ಚರ್ಚೆ. ಯಾಕೆಂದರೆ ಇದು ಇವತ್ತು ಸ್ಪಷ್ಟವಾಗಿ 2 ಬಣ ಆಗೋಗಿದೆ BJPನಲ್ಲಿ. ಒಂದು ವಿಜಯೇಂದ್ರ ಬಣ, ಇನ್ನೊಂದು ಯತ್ನಾಳ್ ಬಣ. ಅಂದರೆ ನೈಜ BJPಗಳು ಅಂತ ಅವ್ರು ಹೇಳ್ತಾರೆ.
ಇದು ಏನಾಗಿದೆ ಅಂತಂದರೆ ಇದು ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಥವಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಭವಿಷ್ಯ ದೃಷ್ಟಿಯಿಂದ ವ್ಯಕ್ತಿ ಆಧಾರಿತವಾದಂಥ ನಾಯಕತ್ವವನ್ನು ಒಪ್ಕೋಬಾರ್ದು. ಯಾಕಂದರೆ ವಿಜಯೇಂದ್ರ ಇರ್ತಾರೋ ನಾಳೆ ಹೋಗ್ತಾರೋ ಗೊತ್ತಿಲ್ಲ, ಯತ್ನಾಳ್ ಇರ್ತಾರೋ ಹೋಗ್ತಾರೋ ಗೊತ್ತಿಲ್ಲ, ಅಶೋಕ್ ಇರ್ತಾರೋ ಗೊತ್ತಿಲ್ಲ. ಆದರೆ ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದ್ದು ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ರಾಜಕೀಯ ಪಕ್ಷ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಕರ್ನಾಟಕದಲ್ಲಂತೂ ತುಂಬ ವರ್ಸ್ಟ್ ಕಂಡೀಷನ್ ಆಗಿದೆ. ಇಲ್ಲಿ ನಾಯಕತ್ವದ ಕೊರತೆ. ನನಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ರಾಜ್ಯಕ್ಕೊಬ್ಬ ಯೋಗಿ ಆದಿತ್ಯನಾಥ್ ಅಂತ ಒಬ್ಬ ಮುಖ್ಯಮಂತ್ರಿ ಬೇಕಾಗಿತ್ತು, ಒಬ್ಬ ನಾಯಕತ್ವ ಬೇಕಾಗಿತ್ತು. ಇಲ್ಲಿ ಬರೀ ಚಿಲ್ಲರೆ ಪಾಲಿಟಿಕ್ಸ್ ಮಾಡ್ಕೊಂಡಿದ್ದಾರೆ, ಅವನ ಕಾಲು ಎಳೆಯೋದು ಇವನ ಕಾಲು ಎಳೆಯೋದು. ಅದರಿಂದ ಭಾರತೀಯ ಜನತಾ ಪಕ್ಷಕ್ಕೆ ಇರಬೇಕಾದಂಥ ಒಂದು ಸ್ಟೇಟಸ್, ಒಂದು ಘನತೆ ರಾಜ್ಯದಲ್ಲಿ ಕಾಣ್ತಾ ಇದೆ. ಯಾಕೆಂದರೆ ಇವತ್ತು ಏನೇ ಇರ್ಬೋದು, ಸೋಮಣ್ಣನವರು ಇಲ್ಲಿ ಮಿನಿಸ್ಟರ್ ಆಗಿದ್ದಾರೆ, ಅವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಶೋಭಾ ಇದ್ದಾರೆ, ಹಲವಾರು ಜನ ಕೇಂದ್ರ ಸಚಿವರು ಒಳ್ಳೆ ಕೆಲಸ ಮಾಡ್ತಾರೆ. ಆದರೆ ರಾಜ್ಯದ ರಾಜಕೀಯ ನಾಯಕರು ಇವ್ರನ್ನ ಆ ಕಡೆ ಬೆಳಗಾಮಲ್ಲಿ ನೋಡಿದ್ರೆ ಅವ್ರದ್ದೇ ಒಂದು ಬಣ ಆಗೋಗಿದೆ, ಸಾಹುಕಾರರ ಬಣ, ಇಲ್ಲಿ ಬಡವ್ರ ಬಣ, ಇಲ್ಲಿ ವಿಜಯೇಂದ್ರನ ಬಣ, ರೇಣುಕಾಚಾರ್ಯನ ಬಣ, ಮತ್ತು ಅವರ ಶಿವಮೊಗ್ಗದಲ್ಲಿ ನಿನ್ನೆ ಇದು ಒಂದು ಈಶ್ವರಪ್ಪನವರು ಒಂದು ಬ್ರಿಗೇಡ್ ಅಂತ ಮಾಡ್ತಾರೆ. ಅದು ಒಂದು ಕುರುಬ ಸಮುದಾಯವನ್ನು, ಅಂದರೆ ಅಹಿಂದ ಅಂತ ಏನು ಮಾಡಿದ್ರಲ್ಲ ಸಿದ್ದರಾಮಯ್ಯನೋ, ಅದನ್ನೇ ಒಂದು ರಿಪ್ಲಿಕಾ ಆಗಿ ಇವರು ಮಾಡ್ತಾಯಿದ್ದಾರೆ. ಇದೆಲ್ಲ ನೋಡ್ತಾ ಇದ್ದರೆ ಭಾರತೀಯ ಜನತಾ ಪಕ್ಷಕ್ಕೆ ಭವಿಷ್ಯದಲ್ಲಿ ತುಂಬ ಕಷ್ಟ ಇದೆ. ಇವ್ರು ಏನೇ ಮಾಡಿದ್ರು ಇದೆಲ್ಲ ನೋಡ್ತು ಅಂದರೆ ಅಹಿಂದ ನಾಯಕರಿಗೆ ಇದು ಬೆನಿಫಿಟ್ ಆಗ್ತಾಯಿದೆ ಹೊರತು ಭಾರತೀಯ ಜನತಾ ಪಕ್ಷಕ್ಕೆ ಆಗ್ತಾಯಿಲ್ಲ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅಂತ ಅದ್ಭುತವಾದಂಥ ನಾಯಕತ್ವ ಇದ್ದರೂ ಸಹ ರಾಜ್ಯದ ನಾಯಕತ್ವ ತುಂಬ ಸೊರಗೋಗಿದೆ. ಭವಿಷ್ಯದ ಚಿಂತನೆ ನೋಡಿದಾಗ ಈಗ ಇರ್ತಕ್ಕಂಥವ್ರು ಎಲ್ಲರೂ ತೆಗೆದಾಕ್ಬಿಟ್ಟು ತೇಜಸ್ವಿ ಸೂರ್ಯ ಅವರನ್ನು ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದ ಅಭ್ಯರ್ಥಿಯನ್ನಾಗಿ ನೇಮಕ ಮಾಡಿದ್ರೆ, ಅಂದರೆ ಅವರನ್ನ ಪ್ರತಿಬಿಂಬಿಸಿದ್ರೆ ಈ ರಾಜ್ಯ, ಯಾಕೆಂದರೆ ಈಗ ತಮಿಳುನಾಡಲ್ಲಿ ಅಣ್ಣಾಮಲೈ, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್, ಆಮೇಲೆ ಆ ಕಡೆ ನೀವು ಅಸ್ಸಾಮಲ್ಲಿ ನೋಡ್ಬೋದು, ಹಲವಾರು ಕಡೆ ದೇವೇಂದ್ರ ಫಡ್ನವೀಸ್, ಯಂಗ್ಸ್ಟರ್ಸ್ಗಳು ಬರ್ತಾ ಇದ್ದಾರೆ. ಯಂಗ್ ಜನ್ರೇಷನು, ಹೊಸ ಆಲೋಚನೆ ಇರ್ತಕ್ಕಂಥ ಈ ಜಡ್ಡುಗಟ್ಟಿರ್ತಕ್ಕಂಥ ಹಳೆ ಅಶೋಕು, ಈ ಯತ್ನಾಳು, ವಿಜಯೇಂದ್ರ, ಯಡಿಯೂರಪ್ಪ ಫ್ಯಾಮಿಲಿ ಇವ್ರನ್ನೆಲ್ಲ ತೆಗೆದುಬಿಟ್ಟು ತೇಜಸ್ವಿ ಸೂರ್ಯ ಅಂದರೆ ನಾನು ನೇಮ್ಸೇ ಕೇಳ್ತಾ ಇದ್ದೀನಿ. ಆ ಥರ ಯಂಗ್ಸ್ಟರ್ಸ್ ಯಾಕೆ ನಮಗೆ ಕಣ್ಣು ಕಾಣ್ತಾ ಇರೋದು ಅಂಥ ತೇಜಸ್ವಿ ಸೂರ್ಯ ಅಂಥ ವ್ಯಕ್ತಿಯನ್ನು ರಾಜ್ಯದ ಮುಖ್ಯಮಂತ್ರಿ ಸ್ಥಾನದ ಅಭ್ಯರ್ಥಿ ಅಂತಲೇ ಮಾಡಿ ಒಮ್ಮತದ ಅಭ್ಯರ್ಥಿ, ಯಾಕೆಂದರೆ ಅವ್ರನ್ನ ಕಾಲು ಎಳೆಯೋದಕ್ಕೂ ಶುರು ಮಾಡಿಬಿಡ್ತಾರೆ. ಆದ್ದರಿಂದ ಅಂಥ ಒಬ್ಬ ಯುವಕನಿಗೆ ಒಂದು ಅವಕಾಶವನ್ನು ಏನಾರು ಕೊಟ್ಟರೆ ರಾಜ್ಯದಲ್ಲಿ ಮತ್ತೆ ಇಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಬರೋ ಸಾಧ್ಯತೆ, ಅದೇ ರೀತಿಯ ಸರ್ಕಾರ ಬರೋ ಸಾಧ್ಯತೆ ಇದೆ ಅಂತಕ್ಕಂಥ ಮಾತುಗಳು ಅವರ ಸುತ್ತಮುತ್ತ ವಲಯಗಳಲ್ಲಿ ಕೇಳಿಬರ್ತಾ ಇದೆ. ಅಂದರೆ ಭವಿಷ್ಯದಲ್ಲಿ ಏನು ಅಡಗಿದೆಯೋ ಗೊತ್ತಿಲ್ಲ. ವಿ+ ಕರ್ನಾಟಕ.